ಆಗುತ್ತೆ ಆಟ ಅಂತ ಆ ಪ್ರಯತ್ನ ನಡೀತಿದೆಯಾ? ಖಂಡಿತ ಇಲ್ಲ ಸರ್. ಅದೆಲ್ಲ ಬಾಲಚಂದ್ರ ಜಾರಕಿಹೊಳಿ ಆಯ್ತು, ಲಕ್ಕನ್ ಜಾರಕಿಹೊಳಿ ಆಯ್ತು, ಈ ಹಿಂದೆ ರಮೇಶ್ ಜಾರಕಿಹೊಳಿ ಆಯಿತು, ಈಗ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯನವರು ಬಣದಲ್ಲಿದ್ದಾರೆ. ಖಂಡಿತವಾಗ್ಲೂ ಇವತ್ತು ಬಿಹಾರ ಎಲೆಕ್ಷನ್ ನೋಡಿದಿರಿ. ನಮಗೆ ಒಳ್ಳೆ ಮೈತ್ರಿಯಲ್ಲಿ ಸರ್ಕಾರ ಮೈತ್ರಿಯಾಗಿ ನಾವು ವಿರೋಧ ಪಕ್ಷದಲ್ಲಿ ಇದೀವಿ. ಮುಂದಿನ 2 ವರ್ಷ ಇವರ ಅನಾಹುತಗಳನ್ನ, ಇವರ ದುರಾಡಳಿತವನ್ನ ಜನ ನೋಡ್ತಾ ಇದ್ದಾರೆ. ಕಾಂಗ್ರೆಸ್ನ ಸಿಎಂ ಇವತ್ತಿದ್ರು ಕೂಡ ಅಲ್ಲಂಗೆ ಕುರ್ಚಿ ಖಾಲಿಯಾಗಿ ಡೆಲ್ಲಿ ಪಯಣ ಮಾಡಿದಾರೋ, ನಿಮ್ಮ ಇಲ್ಲಿ ಮೀಡಿಯಾದಲ್ಲೂ ಕೂಡ ಕಾಂಗ್ರೆಸ್ ವಕ್ತಾರರು ಕುರ್ಚಿ ಖಾಲಿ ಆಗಿದೆ. ಇಷ್ಟೇ, ಇಲ್ಲಿ ಸಿಎಂ ಅನ್ನೋದು ಕೂತಿದಾರೆ ಅಷ್ಟೇ. ಇಲ್ಲಿ ವಕ್ತಾರರು ಕೂಡ ಅವ್ರಿಗೆ ಸಿಎಂ ಇದ್ರು ಕೂಡ ಜನಕ್ಕೆ ಏನಾಗಿದೆ, मैं सिर्फ 3 घंटा आपसे मांग रहा हूं. इस 3 घंटे के अंदर मैं आपको एडवांस एक्सेल के फॉर्मूलाज के साथ एआई और ಯಾವುದು ಕೆಲಸ ಕಾರ್ಯ ಆಗ್ದಲ್ಲ. ಇದೆಲ್ಲೋ ಒಂದ್ ಕಡೆ ಇದೆಲ್ಲದಕ್ಕೂ ಪಾಠ ಏನು, ಈ ಜನ ಮೈಂಡ್ ರೈಟಿಂಗ್ ಕೊಟ್ಬಿಟ್ಟಿದೀವಿ. ಅವರ ಪಾಪ ಪ್ರಜ್ಞೆ ಕಾಡ್ತಾ ಇದೆ. ಮುಂದಿನ ಸಲ ಇದಕ್ಕೆ ಪಾಠ ಕಲಿಸ್ತಾರೆ. ನಾವು ಎಲ್ಲಾ ತರದ ರಾಜಕಾರಣವನ್ನು ನೋಡಿದೀವಿ. ಒಳ್ಳೆ ಆಡಳಿತ ಕೊಡುವಂತ ಪಕ್ಷಕ್ಕೆ ನಾವು ಮತ ಕೊಡಬೇಕು. ಸಿದ್ದರಾಮಯ್ಯನವರ ಕೆಲವಷ್ಟೇ ಒಂದು ವರ್ಗವನ್ನ ಓಲೈಸಿ ಮಾತಾಡುವಂತದ್ದೆಲ್ಲ ನೋಡಿದ್ದಾರೆ ಜನ. ಮತ್ತೆ ಅವ್ರಿಗೆ ಏನೇನ್ ಕೆಲಸ ಮಾಡಿಕೊಟ್ಟಿದ್ದಾರೆ, ಅವ್ರ ಪರವಾಗಿ ಏನೇನ್ ಮಾತಾಡಿದ್ದಾರೆ, ಇದೆಲ್ಲವೂ ಆಗ್ತಾ ಇದೆ. ಮತ್ತೆ ಇವತ್ತು ಅವತ್ತಿನ ಹೈಕಮಾಂಡ್ ಸಿದ್ದರಾಮಯ್ಯನವರು 2013ರಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಸೋನಿಯಾ ಗಾಂಧಿ ಅವ್ರಿಗೆ ಆರೋಗ್ಯನೂ ಕೂಡ ಸರಿ ಇರಲಿಲ್ಲ. ಪಾಪ ವರ್ಷಾನ್ಗಟ್ಲೆ ಅವರು ವಿದೇಶದಲ್ಲಿ ಆಪರೇಷನ್ ಅದು ಇದು ಇದ್ರು. ಮತ್ತೆ ವಿರೋಧ ಪಕ್ಷದ ಸ್ಥಾನನೂ ಇರಲಿಲ್ಲ ಅವ್ರಿಗೆ. ಈಗ ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂತಿರ್ತಕ್ಕಂಥ ರಾಹುಲ್ ಗಾಂಧಿ ಅವ್ರಿಗೂ ಕೂಡ ಒಂದ್ ಸ್ವಲ್ಪ ದೇಶವನ್ನ ತಿರುಗಿ ಎಲ್ಲ ಆಗಿ ಯಾವ್ದೋ ಒಂದು ಸುಳ್ಳನ್ನ ಮತಚೋರ ಅಂತ ಇಟ್ಕೊಂಡು ಓಡಾಡಿ ಅದು ಫೇಲ್ಯೂರ್ ಆಗಿದೆ. ಬಿಹಾರ ಎಲೆಕ್ಷನ್ ಅವ್ರಿಗೆ ಏನು ನಾವೇನ್ ಬರ್ತೀವೇನೋ ಅಂತ ಆಸೆನೇ ಇರ್ಲಿಲ್ಲ ಅವ್ರಿಗೆ. ಅದರಿಂದ ಏನ್ ಆಘಾತ ಆಗಿರ್ಲಿಲ್ಲ ಅವ್ರಿಗೆ. ಕರ್ನಾಟಕದ ಚುನಾವಣೆ, ಈ ಕರ್ನಾಟಕದ ಸಿಎಂ ಯಾರನ್ನ ಮಾಡಬೇಕು ಅನ್ನುವಂಥದ್ದು ಇವತ್ತಿಂದಲ್ಲ, ಅದು ಸರ್ಕಾರ ಬಂದಾಗಿಂದನೂ ಅವ್ರಿಗೆ ಗೊತ್ತಿದೆ. ಹಾಗಾಗಿ ಈ ಒಂದು ಅಧಿಕಾರ ಹಂಚಿಕೆ, ಪವರ್ ಶೇರಿಂಗ್ ಇದು ಆಗ್ಲೇಬೇಕು. ಅದನ್ನ ಖಂಡಿತವಾಗ್ಲೂ ಇನ್ನೊಂದು ಏನ್ ಅಮ್ಮಮ್ಮ ಅಂದ್ರೆ ಇನ್ನೊಂದು ತಿಂಗಳು ಇದನ್ನೇ ನಿರಂತರವಾಗಿ ಇರ್ತಾರೆ. ಯಾರೋ ಒಬ್ರು ಮುಖ್ಯಮಂತ್ರಿ ಮಾಡೇ ಮಾಡ್ತಾರೆ.